ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಕರಿ ನೆರಳು ಕಬಂದ ಬಾಹುವನ್ನು ಚಾಚ್ತಾ ಇರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈಗ ಆ ಭಾಗದಲ್ಲಿರ್ತಕ್ಕಂಥ ಜೈಲುಗಳು ಕೂಡ ಸುರಕ್ಷಿತವಲ್ಲ ಅನ್ನುವ ಮಾಹಿತಿ. ಜಮ್ಮು ಕಾಶ್ಮೀರದ ಜೈಲುಗಳ ಮೇಲೂ ಕೂಡ ಉಗ್ರರ ಕರಿ ನೆರಳು ಬಿದ್ದಿದೆಯಂತೆ. ಜಮ್ಮು ಕಾಶ್ಮೀರದ ಜಮ್ಮು ಮತ್ತು ಶ್ರೀನಗರದ ಜೈಲಿನ ಮೇಲೆ ಭಯೋತ್ಪಾದಕರು ದಾಳಿ ನಡೆಸತಕ್ಕಂಥ ಶಂಕೆ ಇದೆ ಅಂತ ಗುಪ್ತಚರ ಸಂಸ್ಥೆಯಿಂದ ಭದ್ರತಾ ಪಡೆಗಳಿಗೆ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಶ್ರೀನಗರ ಕೇಂದ್ರ ಜೈಲು ಮತ್ತು ಜಮ್ಮುವಿನ ಕೋಟ್ ಬಲ್ವಾಲ್ ಜೈಲಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆ ಅಂದರೆ ಈ ಎರಡೂ ಜೈಲುಗಳಲ್ಲಿ ಭಯೋತ್ಪಾದಕರು ಮತ್ತು ಸಹಾಯ ಮಾಡಿದವರಿದ್ದಾರೆ. ಇವರನ್ನ ಬಿಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ದಾಳಿ ನಡೆಯುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಭಾರತದ ವಿಮಾನವನ್ನು ಹೈಜಾಕ್ ಮಾಡಿದ್ದಾಗ, ಕಂದಹಾರ್ ವಿಮಾನ ನಿಲ್ದಾಣ, ಅಲ್ಲಿ ವಿಮಾನವನ್ನು ತಗೊಂಡು ಹೋಗಿದ್ದಾಗ ಅವರ ಬೇಡಿಕೆ ಇದ್ದದ್ದು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲ ಉಗ್ರ ನಾಯಕರ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ದರು. ಅದನ್ನು ಭಾರತ ಕೊಡ್ತು. ಹಾಗಾಗಿ ಭಾರತೀಯರು ಸೇಫಾಗಿ ಬಂದರು. ಸೊ ಈಗ ಉಗ್ರರನ್ನು ಮತ್ತೆ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಮತ್ತೊಂದು ದಾಳಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಗುಪ್ತಚರ ಸಂಸ್ಥೆಯವರೇ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಭದ್ರತಾ ಪಡೆಯವರಿಗೆ, ಬಿ ಕೇರ್ಫುಲ್ ಅಂತ. ಹಾಗಾಗಿ ಶ್ರೀನಗರದ ಕೇಂದ್ರ ಜೈಲು ಮತ್ತು ಜಮ್ಮುವಿನ ಕೋಟ್ ಬಲ್ವಾಲ್ ಜೈಲಿಗೆ ಭದ್ರತೆಯನ್ನು ಹೆಚ್ಚಿನ ಮಟ್ಟಿಗೆ ಒದಗಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ಜೈಲುಗಳ ಮೇಲೆ ಕೂಡ ದಾಳಿ ಆಗಬಹುದು ಅಂದರೆ ಜೈಲಿನಲ್ಲಿರುವ ತಮ್ಮವರನ್ನು ಬಿಡಿಸ್ಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಆಗ್ಬಹುದಾ, ಅಥವಾ ಇದು ಕೂಡ ಒಂದು ಉಗ್ರರ ದಾಳಿ ಅಂತ ಪರಿಗಣಿಸಬೇಕಾ? ಈಗ ಭದ್ರತೆ ಯಾವ ರೀತಿ ಮಾಡಿದ್ದಾರೆ, ಹೇಗೆ ಅಂತ? ಅರವಿಂದ್, ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಎರಡು ಕೇಂದ್ರೀಯ ಜೈಲುಗಳಿಗೂ ಕೂಡ ಗುಪ್ತಚರ ಇಲಾಖೆಯಿಂದ ಒಂದು ಎಚ್ಚರಿಕೆ ಬಂದಿರುವಂಥದ್ದು. ಭಯೋತ್ಪಾದಕರು ಈ ಎರಡೂ ಜೈಲುಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸಗಳಾಗಿದ್ದಾವೆ. ಸೊ ಈ ಎಚ್ಚರಿಕೆಯ ಬೆನ್ನಲ್ಲೇ ಈಗ ಕೇಂದ್ರದ ಮೀಸಲು ಪಡೆಗಳಿಂದ ಎರಡೂ ಜೈಲುಗಳಿಗೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಎರಡು ಜೈಲುಗಳಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದರೆ ಅತಿ ಹೆಚ್ಚು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ಆರೋಪಿಗಳೇ ಇದರಲ್ಲಿ ಇರುವಂಥದ್ದು. ಒಂದು ಭಯೋತ್ಪಾದಕ ನೇರವಾಗಿ ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರು ಈ ಜೈಲಿನಲ್ಲಿದ್ದಾರೆ. ಇನ್ನು ಜೊತೆಗೆ ಭಯೋತ್ಪಾದಕ ಕೃತ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಂಥ ಕೆಲವು ಆರೋಪಿಗಳನ್ನು ಕೂಡ ಈ ಎರಡು ಜೈಲುಗಳಲ್ಲೂ ಕೂಡ ಇಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸೊ ಈಗ ಈ ಎರಡೂ ಜೈಲುಗಳಿಗೂ ಕೂಡ ಬೆದರಿಕೆ ಬಂದಿರುವಂಥದ್ದನ್ನು ಗಮನಿಸಿದರೆ ಇದು ಒಂದು ರೀತಿಯಾದಂಥ ಭಯೋತ್ಪಾದಕ ದಾಳಿ. ಅಂದರೆ ನಮ್ಮ ಶಕ್ತಿಯನ್ನು ಅಥವಾ ತಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಭಯೋತ್ಪಾದಕರು ಮಾಡುವಂತೆ ಕಾಣಿಸ್ತಾ ಇರುವಂಥದ್ದು. ಅಥವಾ ಜೈಲುಗಳನ್ನು ಅಥವಾ ಸರ್ಕಾರಿ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವ ಮೂಲಕ ಆ ಭಯೋತ್ಪಾದಕರು ತಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ಎರಡೂ ಜೈಲುಗಳಿಗೂ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತ ಕೆಲಸಗಳು ಮಾಡಲಾಗ್ತಾ ಇದೆ. ಅರವಿಂದ್.